ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ 2024ರ ಪ್ರಮುಖ ಪ್ರಚಲಿತ ಘಟನೆಗಳು, ಆ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಇತ್ತೀಚಿನ ನೂತನ ನೇಮಕಾತಿಗಳು ಮತ್ತು ಒಂದಿಷ್ಟು ಅದರ ಬಗ್ಗೆ ಜಿಕೆ ಅನ್ನುವಂಥ ಮಾಹಿತಿ. ಫಸ್ಟ್ ನಮ್ಮಲ್ಲಿ ಕರೆಂಟ್ ಇವೆಂಟಲ್ಲಿ ಇತ್ತೀಚಿನ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ನಾವು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ಮಾಡೋಣ ರೀ. ಸರ್, ಹಾಗಾದರೆ ಮೊದಲನೇ ನೇಮಕಾತಿ ಯಾವುದಂದ್ರೆಗಿನ ಕೇಂದ್ರ ಹಣಕಾಸು ಆಯೋಗದ 16ನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು. ಕೇಂದ್ರ ಹಣಕಾಸು ಆಯೋಗದ 16ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಅರವಿಂದ ಪನಾಗರಿಯ. ಎಸ್, ಹಾಗಾದ್ರೆ ಅರವಿಂದ ಪನಾಗರಿಯ ಅನ್ನುವಂಥ ವ್ಯಕ್ತಿ ಸೆಂಟ್ರಲ್ ಫೈನಾನ್ಷಿಯಲ್ ಕಮಿಷನಲ್ಲಿ 16ನೇ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗ್ಯಾರ. ಹಾಗಾದರೆ ಈ ಒಂದು ಅರವಿಂದ ಪನಾಗರಿಯವರ ಬಗ್ಗೆ ಒಂದಿಷ್ಟು ಪೂರಕವಾದ ವಿಚಾರ ಏನು ಗೊತ್ತಿರಬೇಕ್ರಿ. ಫಸ್ಟ್ ನೋಡ್ರಿ, ನೋಟ್ ಅನ್ನುವಂಥ ಪರಿಕಲ್ಪನೆಯಲ್ಲಿ ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಅರವಿಂದ ಪನಾಗರಿಯವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರ. ಸೆಂಟ್ರಲ್ ಚೀಫ್ ಎಲೆಕ್ಷನ್ ಸೆಂಟ್ರಲ್ ಫೈನಾನ್ಷಿಯಲ್ ಕಮಿಷನ್ ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇವರ ಅಧಿಕಾರಾವಧಿ ಏನು ಸರ್ ಅಂದ್ರೆ 2026ರಿಂದ 2031 5 ವರ್ಷದ ಅವಧಿಗೆ ಆಯ್ಕೆ ಆಗ್ತಕ್ಕಂಥ ವಿಧಾನ. 2026ಕ್ಕೆ ಸ್ಟಾರ್ಟ್ ಆಗಿ 31ಕ್ಕೆ ಎಂಡ್ ಆಗ್ತೈತಿ. ಅರವಿಂದ ಪನಾಗರಿಯವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗೋದಕ್ಕಿಂತ ಪೂರ್ವದಲ್ಲಿ ಯಾವ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನೇತರ ಸಂಸ್ಥೆ ಆಗಿರ್ತಕ್ಕಂಥ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅರವಿಂದ ಪನಾಗರಿಯ. ಹಾಗಾದ್ರೆ ನೀತಿ ಅನ್ನುವಂಥ ಪರಿಕಲ್ಪನೆ ನಮಗೇನು ಹೇಳಿಕೊಡ್ತಾ ಸರ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಥವಾ ಭಾರತ ದೇಶದಲ್ಲಿರ್ತಕ್ಕಂಥ ಥಿಂಕ್ ಟ್ಯಾಂಕ್ ಸಂಸ್ಥೆ ಅಥವಾ ಶ್ರೇಷ್ಠ ಚಿಂತಕರ ಚಾವಡಿ ಅಂತೇಳಿ ನಾವು ನೀತಿ ಆಯೋಗವನ್ನು ಕರಿತೀವ್ರಿ. ಶ್ರೇಷ್ಠ ಚಿಂತಕರ ಚಾವಡಿ. ಹಾಗಾದರೆ ನೀತಿ ಆಯೋಗದಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವತ್ತು ಅರವಿಂದ ಪನಾಗರಿಯವರು ಇವತ್ತು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ನೆಕ್ಸ್ಟ್, ಈ ಒಂದು ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥ ಭಾರತ ಸಂವಿಧಾನದ ವಿಧಿ ಎಷ್ಟನೇ ಸರ್ ಅಂದ್ರೆ 280ನೇ ಆರ್ಟಿಕಲ್. ಕೇಂದ್ರ ಹಣಕಾಸು ಹುದ್ದೆ ಬಗ್ಗೆ ಒಂದಿಷ್ಟು ಮಾಹಿತಿ ನಮಗೆ ತಿಳಿಸ್ಕೊಡ್ತದೆ. ಕೇಂದ್ರ ಹಣಕಾಸು ಆಯೋಗದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳೇನಂದ್ರಿಗಿನ 5 ವರ್ಷದ ಅವಧಿಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಮಾಡತಕ್ಕಂಥ ವಿಧಾನ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ KC ನಿಯೋಗಿ ಅನ್ನುವಂಥದ್ರಿ. ಹಾಗಾದರೆ ಪ್ರೆಸೆಂಟ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥವ್ರು NK ಸಿಂಗ್, ನಂದ್ ಕಿಶೋರ್ ಸಿಂಗ್ ಅನ್ನುವಂಥ ವ್ಯಕ್ತಿ. ಇವ್ರದ್ದು 26ಕ್ಕೆ ಅಧಿಕಾರಾವಧಿ ಮುಗಿತದ. ಅವರ ಮುಂದಿನ ಅವಧಿಗೆ ಯಾರಿದ್ದಾರೆ ಸರ್ ಅಂದ್ರೆ ಪನಗರಿ ಅವರು. ಇನ್ನು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ YV ರೆಡ್ಡಿ ಅನ್ನುವಂಥವ್ರಿ. YV ರೆಡ್ಡಿ. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ವಿಜಯ್ ಕೇಳ್ಕರ್ ಅನ್ನುವಂಥ ವ್ಯಕ್ತಿ. ಹಾಗಾದರೆ ನಮಗೇನು ಬೇಕಾಗಿದೆ ಸರ್ ಅಂದ್ರೆ ಇತ್ತೀಚೆಗೆ ನೂತನವಾಗಿ ನೇಮಕ ಆದವರು ಅರವಿಂದ ಪನಾಗರಿ. ಇದು ಮೊನ್ನೆ 545 PSI ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಏನಂತ ಪ್ರಶ್ನೆ ಕೇಳಿದ್ನ ಸರ್ ಅಂದ್ರೆ ಇತ್ತೀಚೆಗೆ ನೇಮಕಗೊಂಡ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ ಪನಾಗರಿ ಅವರ ಅಧಿಕಾರಾವಧಿ ಏನಂತ ಕೇಳ್ಯಾನ. ಅಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಕೆಲಸ ಮಾಡ್ತಾರೆ ಇವರು ನಮ್ಮ ದೇಶದ ಅಂತ ಕೇಳ್ಯಾನ. 2026ರಿಂದ 31. ಎಸ್, ನೇರವಾಗಿ ಮುಂದಿನ ಪ್ರಶ್ನೆ ಡಿಸ್ಕಷನ್ ಮಾಡೋಣ. ಎಸ್, ನೋಡಿ ಇಲ್ಲಿ ಎರಡನೇದ್ರಿ, ಕೇಂದ್ರ ಚುನಾವಣಾ ಆಯೋಗದ ನೂತನ ಆಯುಕ್ತಕರು. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಇತ್ತೀಚೆಗೆ ಆಯುಕ್ತಕರಾಗಿ ಆಯ್ಕೆಯಾಗರ ಕೇಂದ್ರ ಚುನಾವಣಾ ಆಯೋಗ ಕೂಡ ಪ್ರೆಸೆಂಟ್ ನಮ್ಮ ದೇಶದ ಸುದ್ದಿಯಲ್ಲಿ ಐತೆ ಸ್ನೇಹಿತರೆ. ಹಾಗಾದ್ರೆ ಯಾರು ಆಯ್ಕೆಯಾಗ್ಯಾರ ಸರ್ ಅಂದ್ರೆ ನೋಡಿ, ಸುಖಬೀರ್ ಸಂಧು ಅನ್ನುವಂಥದ್ದು ಮತ್ತು ಜ್ಞಾನೇಶ್ ಕುಮಾರ್. ಇಲ್ಲಿ 2 ಚಿತ್ರ ಹಾಕಿವಿ ನೋಡಿ. ಇದು ನೀವು ನೋಡ್ಬೇಕ್ರಿ, ನಾವು ನೋಡ್ಬೇಕು. ನೋಡಿ ಒಟ್ಟು ಪರ್ಫೆಕ್ಟಾಗಿ ಎಕ್ಸಾಮ್ ಒಂದು ಕ್ಲಿಯರ್ ಮಾಡ್ಬೇಕ್ರಿ. ಸರ, ಸುಖಬೀರ್ ಸಂಧು ಅನ್ನುವಂಥ ವ್ಯಕ್ತಿ ಮತ್ತು ಜ್ಞಾನೇಶ್ ಕುಮಾರ್. ಹಾಗಾದರೆ ನಮ್ಮ ಭಾರತ ದೇಶದ ಆ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ 324ನೇ ಆರ್ಟಿಕಲ್ ಯಾವುದರ ಬಗ್ಗೆ ಹೇಳ್ಕೊಡ್ತಾರೆ ಸರ್ ಅಂದ್ರೆ ನಮಗೆ ಈ ಒಂದು ಸೆಂಟ್ರಲ್ ಚೀಫ್ ಎಲೆಕ್ಷನ್ ಕಮಿಟಿ ಅನ್ನುವಂಥದ್ರಿ. ಹಾಗಾದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಸೆಂಟ್ರಲ್ ಚೀಫ್ ಎಲೆಕ್ಷನ್ ಕಮಿಟಿ ಅಂತ ಏನು ಕರೀವಲ್ಲ, ಆ ಒಂದು ಕೇಂದ್ರ ಚುನಾವಣಾ ಆಯೋಗ. ಈಗ ನಮಗೆ 2 ಜನ ಇತರೆ ಚುನಾವಣಾ ಆಯುಕ್ತಕರಾಗಿ ಆಯ್ಕೆಯಾಗ್ಯಾರ ಅಂತ ಓದ್ಕೊಂಡಿವ್ರಿ. ಹಾಗಾದ್ರೆ 2 ಜನ ಇತರೆ ಚುನಾವಣಾ ಆಯುಕ್ತಕರಾಗಿ ಆಯ್ಕೆಯಾಗ್ಯಾರ ಸರ.
ಇದರಲ್ಲಿ ವಿಶೇಷವಾಗಿ ಏನಂತ ಕೇಳಿದಾಗ ಕೇಂದ್ರ ಚುನಾವಣಾ ಆಯೋಗವು ಫಸ್ಟ್ ನಮಗೆ ಮುಖ್ಯ ಚುನಾವಣಾ ಆಯುಕ್ತಕರು ಯಾರ ಇದ್ರಂತ ಗೊತ್ತಿರಬೇಕಾಗ್ತದೆ ರೀ. ನೋಡ್ರಿ ಇಲ್ಲಿ ರಾಜೀವ್ ಕುಮಾರ್. ರಾಜೀವ್ ಕುಮಾರ್ ಅವರು ಎಷ್ಟನೇ ವ್ಯಕ್ತಿ ಸರ್ ಅಂದ್ರೆ 25th ಪರ್ಸನ್. ನೆಕ್ಸ್ಟ್, ಕೇಂದ್ರ ಚುನಾವಣಾ ಆಯೋಗವು ಸ್ಥಾಪನೆಯಾದ ವರ್ಷ 1950 ಜನವರಿ 25 ಸ್ನೇಹಿತರೆ. ಜನವರಿ 25ನ್ನ 2011ರಿಂದ ನ್ಯಾಷನಲ್ ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ ಅಥವಾ ರಾಷ್ಟ್ರೀಯ ಮತದಾರ ದಿನ ಅಂತ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಎಷ್ಟು ಜನ ಸರ್ ಅಂದ್ರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಪ್ಲಸ್ 2 ಜನ ಇತರೆ ಚುನಾವಣಾ ಆಯುಕ್ತಕರು. ಹಂಗಾಗಿ ನಾವು ಇದನ್ನು ಏನಂತ ಕರಿತೀವಿ ಸರ್ ಅಂದ್ರೆ ತ್ರಿಸದಸ್ಯ ಪೀಠ, ತ್ರಿಸದಸ್ಯ ಪೀಠ ಅಂತ ಕೂಡ ಕರಿಬೋದು ರೀ. ಹಾಗಾದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ರಾಜೀವ್ ಕುಮಾರ್, 2 ಜನ ಹುದ್ದೆಗಳ ಖಾಲಿದು ಸಕುಬರ್ ಸಿಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರು ಅಪಾಯಿಂಟ್ ಆಗ್ಯಾರ. ಇದರ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿ ಅಬ್ಸರ್ವೇಷನ್. ಹಾಗಾದರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಮೊದಲ ಚುನಾವಣಾ ಆಯುಕ್ತಕರಲ್ಲಿ ಯಾರಾಗ್ಯಾರ ಸರ್ ಅಂದ್ರೆ ಸುಕುಮಾರ್ ಸೇನ್. ಸುಕುಮಾರ್ ಸೇನ್ ಅವಂತವ್ರು ಮೊದಲನೆಯವರು. ಮೊದಲ ಮಹಿಳೆಯರಲ್ಲಿ ಯಾರಾಗ್ಯಾರ ಸರ್ ಅಂದ್ರೆ ಕರ್ನಾಟಕದ ರಾಜ್ಯಪಾಲರು ಕೂಡ ಆಗಿದ್ರು ಇವರು VS ರಮಾದೇವಿ. ಇಷ್ಟು ನಮಗೆ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲೆ ಕೂಡ ಹೌದ್ರಿ. ಕೇಂದ್ರ ಚುನಾವಣಾ ಆಯೋಗದ ಮಹಿಳಾ ಚುನಾವಣಾ ಆಯುಕ್ತೆ ಕೂಡ VS ರಮಾದೇವಿ. ಭಾರತ ದೇಶದಾದ್ಯಂತ ಲೋಕಸಭೆ ಎಲೆಕ್ಷನ್ಗಳು ಸುದ್ದಿಯಲ್ಲಿರ್ತಕ್ಕಂಥದ್ದು. ಹಾಗಾದ್ರೆ ಈಗ ನಡೀತಕ್ಕಂಥ 2024ರ 18ನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ, 18ನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು ಇನ್ನೇನು ಅಧಿಕೃತವಾಗಿ ನಡೀತಕ್ಕಂಥ ಪ್ರಯತ್ನಗಳು. ಹಾಗಾದರೆ ಈಗ ನಾವು 2 ಹುದ್ದೆಗಳನ್ನು ತುಂಬುವಂಥ ಪ್ರಯತ್ನ ಮಾಡ್ಯಾರ. ಇದ್ರ ಬಗ್ಗೆ ನಮಗೆ ಇಷ್ಟು ಪೂರಕವಾಗಿರ್ತಕ್ಕಂಥ ವಿಚಾರಗಳು ಗೊತ್ತಿರಬೇಕ್ರಿ. ನೆಕ್ಸ್ಟ್ 3ನೇ ಪ್ರಶ್ನೆ. ಕೇಂದ್ರದ ನೂತನ ಲೋಕಪಾಲರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್. ಏನು ಹೇಳ್ಯಾನ ಸರ್ ಅಂದ್ರೆ ಕೇಂದ್ರದಲ್ಲಿ ಲೋಕಪಾಲ ಅನ್ನುವಂಥ ಹುದ್ದೆ ನಮ್ಮಲ್ಲಿ ಚಾಲ್ತಿಯಲ್ಲಿ ಐತಿ. ಆ ನೂತನ ಲೋಕಪಾಲರಾಗಿ ಯಾರು ಆಯ್ಕೆ ಆಗ್ಯಾರ ಅಂತ ಪ್ರಶ್ನೆ ಕೇಳನ್ರಿ. ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್. ಒಂದಿಷ್ಟು ಇದ್ರ ಬಗ್ಗೆ ವಿಚಾರಗಳು. ಫಸ್ಟ್ ಸರ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಫಸ್ಟ್ ನಾವೇನು ಗೊತ್ತಿರಬೇಕಂದ್ರೆ ಈಗೇನ ಇಲ್ಲಿ ಒಂದಿಷ್ಟು ಮಾಹಿತಿ ನೋಡಿ. ಲೋಕಪಾಲ್ ಅನ್ನುವಂಥ ಹುದ್ದೆ ಲೋಕಪಾಲ. ಹಾಗಾದ್ರೆ ಈ ಲೋಕಪಾಲ್ ಅನ್ನುವಂಥ ಹುದ್ದೆ ಮೊದಲನೇ ಬಾರಿ ನಮ್ಮ ದೇಶದ ನೇಮಕಾತಿ ಆಗಿದ್ದೇವೆ ಸರ 2019 ಮಾರ್ಚ್ ಅನ್ನುವಂಥ ತಿಂಗಳಲ್ಲಿ. 2010 ಮಾರ್ಚ್ 19ರಲ್ಲಿ ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂಥ ನೇಮಕಾತಿ ಮಾರ್ಚ್ 1. ಹಾಗಾದ್ರೆ ಇಲ್ಲಿ ಏನು ಸರ್ ಅಂತ ಕೇಳಿದಾಗ ಈ ಲೋಕಪಾಲ ಹುದ್ದೆಗೆ ಸಂಬಂಧಿಸಿದಂತೆ ಮೊದಲ ಮುಖ್ಯ ಲೋಕಾಯುಕ್ತಕರಾಗಿ ಯಾರಿದ್ರು ಸರ್ ಅವತ್ತಂದ್ರಿಗೆನ PC ಘೋಷ್ ಅಥವಾ ಪಿನಾಕಿ ಚಂದ್ರ ಘೋಷ್ ಅಂತ ಕರಿತೀವಿ ರೀ. PC ಘೋಷ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಘೋಷ್ ಅಲ್ರಿ, ಪಿನಾಕಿ ಚಂದ್ರ ಘೋಷ್. ಹಾಗಾದರೆ ಇವರಾದ ನಂತರ ಹಂಗಾಮಿ ಆಗಿರ್ತಕ್ಕಂಥ ವ್ಯಕ್ತಿ ಪ್ರದೀಪ್ ಕುಮಾರ್ ಮೊಹಂತಿ. ಪ್ರದೀಪ್ ಕುಮಾರ್ ಮೊಹಂತಿ ಅವರು ಲೋಕಪಾಲರಾಗಿ ಹಂಗಾಮಿ ಕೆಲಸ ಮಾಡಿದ್ರಿ. ಹಾಗಾದ್ರೆ ದೇಶದ 2ನೇ ಲೋಕಪಾಲರಾಗಿ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿ ಅಜಯ್ ಮಾಣಿಕ್ರಾವ್ ಕನ್ವಿಲ್ಕರ್ ಅನ್ನುವಂಥ ವ್ಯಕ್ತಿ. ಕನ್ವಿಲ್ಕರ್ ಇವರು ಎಷ್ಟನೇರು ಸರ್ ಅಂದ್ರೆ 2nd ಪರ್ಸನ್. ಇವರು ಹಂಗಾಮಿ ರೀ ಪ್ರದೀಪ್ ಕುಮಾರ್ ಮೊಹಂತ್. ಇವರು ಮೊದಲನೇವರು PC ಘೋಷಿ. ಹಾಗಾದ್ರೆ ಪ್ರೆಸೆಂಟ್ ಯಾರಿದ್ದಾರೆ ಸರ್ ಅಂದ್ರಿಗಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಜಯ್ ರಾವ್ ಮಾಣಿಕ್ರಾವ್ ಕನ್ವಿಲ್ಕರ್ ಅನ್ನುವಂಥ ವ್ಯಕ್ತಿ ಪ್ರಸ್ತುತ ಇದ್ದಾರೆ. ತದನಂತರದಾಗ ಏನು ಸರ್ ಅಂತ ಕೇಳಿದಾಗ ಇಲ್ಲಿಂದ ಇಂಪಾರ್ಟೆಂಟು ನಮ್ಮಲ್ಲಿ ಕೇಂದ್ರ ಲೋಕಪಾಲ ಅನ್ನುವಂಥ ಹುದ್ದೆ ಕೂಡ ಚೆನ್ನಾಗಿದ್ರಿ. ಅದರ ಜೊತೆಗೆ ಇದರಲ್ಲಿ ಟೋಟಲ್ ಆಗಿ 8 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು. 8 ಜನದಲ್ಲಿ 4 ಜನ ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರಿ. ಏನು ಸರ್ ಅಂದ್ರಿಗಿನ 4 ಜನ ನ್ಯಾಯಾಂಗ ಕ್ಷೇತ್ರ ಪ್ಲಸ್ 4 ಜನ ಯಾರು ಸರ್ ಅಂದ್ರೆ ನ್ಯಾಯಾಂಗೇತರ ಕ್ಷೇತ್ರ. 4 ಜನ ನ್ಯಾಯಾಂಗ ಮತ್ತು 4 ಜನ ನ್ಯಾಯಾಂಗೇತರ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ರಾಜ್ಯ ಮಟ್ಟದಲ್ಲಿ ಭ್ರಷ್ಟಾಚಾರದ ನಿಯಂತ್ರಣಕ್ಕಾಗಿ ಲೋಕಾಯುಕ್ತ ಅನ್ನುವಂಥ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾವೆ ಸ್ನೇಹಿತರಿಗೆ. ಯಾವ ಸರ ಲೋಕಾಯುಕ್ತ ಇದು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಹಾಗಾದರೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ನಮ್ಮಲ್ಲಿ ಗೊಂದಲ ಆಗಬಾರ್ದು ಒಡಿಸ್ಸಾ ಅನ್ನುವಂಥ ಸ್ಟೇಟು. ಇಲ್ಲಿ ಒಂದಿಷ್ಟು ಕ್ಲಾರಿಫೈ ಮಾಡೋಣ. ಕೆಲವೊಂದು ಪಠ್ಯಪುಸ್ತಕಗಳಲ್ಲಿ ಮಹಾರಾಷ್ಟ್ರ ಅನ್ನುವಂಥ ಪರಿಕಲ್ಪನೆ ಕೊಟ್ಟನ್ರಿ ಸರ್. ಹಾಗಾದ್ರೆ ನಮಗೆ ಲೋಕಾಯುಕ್ತವನ್ನು ಅಳವಡಿಸಿಕೊಂಡ ರಾಜ್ಯವಂದ್ರೆ ಒಡಿಸ್ಸಾ 1970.
ಒಂದು ವೇಳೆ ಲೋಕಾಯುಕ್ತರನ್ನು ನೇಮಕ ಮಾಡಿದ ಮೊದಲ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ ಅಂತ ಹೇಳ್ಬೇಕ್ರಿ. ಮಹಾರಾಷ್ಟ್ರ 1971. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಲೋಕಾಯುಕ್ತ ಅನ್ನುವಂಥದ್ದನ್ನು 1984 ವಿಧಾನಸಭೆಯಲ್ಲಿ ಮಂಡನೆ ಆಗ್ಯದ, ಅಸೆಂಬ್ಲಿ ಒಳಗೆ. ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವ್ಯಕ್ತಿ ರಾಮಕೃಷ್ಣ ಹೆಗಡೆ. ಲೋಕಾಯುಕ್ತ ಬಿಲ್ಲನ್ನು ಪರಿಚಯಿಸಿರ್ತಕ್ಕಂಥ CM ರಾಮಕೃಷ್ಣ ಹೆಗಡೆ ಸ್ನೇಹಿತರೆ. ಹಾಗಾದರೆ ಸರ್ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ, ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ್, ಹಂಗೆ ನಮಗೆ ಲೋಕಪಾಲರಾಗಿ ಅಪಾಯಿಂಟ್ ಆಗ್ಯಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೇರವಾಗಿ, ರಾಜ್ಯ ಹಣಕಾಸು ಆಯೋಗದ ಐದನೇ ಅಧ್ಯಕ್ಷರು C. ನಾರಾಯಣ ಸ್ವಾಮಿ. ಸ್ಟೇಟಲ್ಲಿ ಫೈನಾನ್ಷಿಯಲ್ ಕಮಿಷನ್ ಹೆಂಗೈತಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಫೈನಾನ್ಷಿಯಲ್ ಕಮಿಷನ್ ಕಂಡು ಬರ್ತದೆ ರೀ. SFC ಸ್ಟೇಟ್ ಫೈನಾನ್ಷಿಯಲ್ ಕಮಿಷನ್. ಭಾರತ ಸಂವಿಧಾನದ 243 ಎನ್ನುವಂಥ ಆರ್ಟಿಕಲ್ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂಥ ವಿಧಿ. ಹಾಗಾದರೆ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರೆ G. ತಿಮ್ಮಯ್ಯ ಅನ್ನುವಂಥವರು ಕರ್ನಾಟಕದಲ್ಲಿ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು. 4ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಚಿನ್ನಸ್ವಾಮಿ ಅನ್ನುವಂಥ ವ್ಯಕ್ತಿ. 4ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಚಿನ್ನಸ್ವಾಮಿ. ಪ್ರಸ್ತುತ 5ನೇವರು ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾಜಿ MP C. ನಾರಾಯಣ ಸ್ವಾಮಿ. C. ನಾರಾಯಣ ಸ್ವಾಮಿ ಅವರು ಎಷ್ಟನೇವರು ಸರ್ ಅಂದ್ರೆ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಇಲ್ಲೊಂದು ಚಿತ್ರ ಹಾಕಿ ನೋಡಿ. ಎಸ್, 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೆ C. ನಾರಾಯಣ ಸ್ವಾಮಿ ಅನ್ನುವಂಥವ್ರು ಈಗ ಪ್ರೆಸೆಂಟ್ ನಮ್ಮಲ್ಲಿ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದ್ದಾರೆ. ಹಾಗಾದರೆ ರಾಜ್ಯ ಮಟ್ಟದಲ್ಲಿ ಹಣಕಾಸು ಆಯೋಗದ ಪರಿಕಲ್ಪನೆಗಳು ಕೂಡ ನಮ್ಮ ರಾಜ್ಯದಾಗ ಅಸ್ತಿತ್ವದಲ್ಲಿದ್ದಾವೆ. ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಹಣಕಾಸು ಆಯೋಗ ಕೂಡ ಜಾರಿ ಐತಿ. ಇಲ್ಲಿ ರಾಜ್ಯ ಅಂತೇಳಿ ಬಂದಿರತಕ್ಕಂಥ ಸಮಯದಲ್ಲಿ ರಾಜ್ಯದ ಸಲಹೆ ಮೇರೆಗೆ ರಾಜ್ಯಪಾಲರಿಂದ ನೇಮಕಗೊಳ್ತಕ್ಕಂಥ ಒಂದಿಷ್ಟು ವಿಶೇಷ ಸರ. ದೇಶದಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ರಾಷ್ಟ್ರಪತಿಗಳಿಂದ ನೇಮಕಗೊಳ್ತಕ್ಕಂಥ ಒಂದಿಷ್ಟು ವಿಚಾರ. ಎಸ್, ಹಾಗಾದ್ರೆ ಮುಂದಿನ ಮಾಹಿತಿಯನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ್ರಿ. ನೆಕ್ಸ್ಟ್ ನೋಡಿ 5ನೇದು, ಕರ್ನಾಟಕ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಅಂಜಾರಿಯಾ. ಯಾವಾರಿಯ? ಅಂಜಾರಿಯಾ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಮ್ಮ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ತು ರೀ. ಹೈಕೋರ್ಟ್ ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ತು ಸ್ನೇಹಿತರೆ. ಹಾಗಾದರೆ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಸಂಬಂಧಿಸಿದಂತೆ ನೂತನ ಮುಖ್ಯ ನ್ಯಾಯಾಧೀಶರಿಗೆ ಆಯ್ಕೆಯಾರ. ಇದ್ರ ಬಗ್ಗೆ ಒಂದಿಷ್ಟು ನಮಗೆ ಪೂರಕವಾದಂಥ ವಿಚಾರಗಳು ಏನು ಗೊತ್ತಿರಬೇಕ್ರಿ. ಫಸ್ಟು 1ನೇ ಪಾಯಿಂಟು, ಕರ್ನಾಟಕ ರಾಜ್ಯದ ನೂತನ ಮತ್ತು 34ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರೋರು ಯಾರು ಸರ್ ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ ಅಂಜಾರಿಯಾ ಅವರು ಆಯ್ಕೆಯಾಗ್ಯಾರ. ಫಸ್ಟ್ ಇವರ ಬಗ್ಗೆ ನಮಗೆ. ತದನಂತರದಾಗಿ ನೆಕ್ಸ್ಟ್, ಕರ್ನಾಟಕ ಹೈಕೋರ್ಟ್ ಅನ್ನುವಂಥದ್ದು 1884ರಲ್ಲಿ ಬಂದ ನಂತರ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೊದಲ ಬಾರಿಗೆ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ವೆಂಕಟರಮಣಯ್ಯ. ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆ ಮಂಜುಳಾ ಚಲ್ಲೂರ್. ಇವರು ಮೊದಲ ಮಹಿಳಾ ನ್ಯಾಯಾಧೀಶೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಮೊದಲ ಬಾರಿಗೆ ಮಹಿಳೆಯರು ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿಲ್ಲರಿ. ಅಂಜಾರಿಯಾ ಅನ್ನುವಂಥ ವ್ಯಕ್ತಿಗೆ ಪ್ರಮಾಣ ವಚನ ಬೋಧಿಸಿರ್ತಕ್ಕಂಥವ್ರು ಯಾರು ಸರ್ ಅಂದ್ರೆ ರಾಜ್ಯಪಾಲರು. ಪ್ರಮಾಣ ವಚನ ಆಯಾ ರಾಜ್ಯದ ರಾಜ್ಯಪಾಲರು ಬೋಧನೆ ಮಾಡ್ತಕ್ಕಂಥ ಪ್ರಯತ್ನ. ಭಾರತ ದೇಶದಲ್ಲಿ ಸಂವಿಧಾನದ 214ನೇ ಆರ್ಟಿಕಲ್ ಯಾವುದರ ಬಗ್ಗೆ ಹೇಳ್ತದ? ಹೈಕೋರ್ಟ್. 214ನೇ ಆರ್ಟಿಕಲ್ ಸರ ಹೈಕೋರ್ಟ್. ಹಾಗಾದರೆ ಭಾರತ ಸಂವಿಧಾನದ 124ನೇ ಆರ್ಟಿಕಲ್ ಸುಪ್ರೀಂ ಕೋರ್ಟ್. ಹಾಗಾದರೆ ಭಾರತ ದೇಶದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ 25 ರೀ. ಎಸ್, ಭಾರತ ದೇಶದ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ 25 ಸರ. ಹಾಗಾದರೆ 25ನೇ ಹೈಕೋರ್ಟ್ ನಮಗೆ ಒಂದಿಷ್ಟು ಪೂರಕವಾದ ಮಾಹಿತಿ. 25ನೇ ಹೈಕೋರ್ಟು ಆಂಧ್ರ ಪ್ರದೇಶದ ಅಮರಾವತಿ. 25ನೇ ಹೈಕೋರ್ಟ್ ಏನು ಸರ್ ಅಂದ್ರೆ ಆಂಧ್ರ ಪ್ರದೇಶದ ಅಮರಾವತಿ. ದೇಶದಲ್ಲಿ ಅತಿ ದೊಡ್ಡ ಹೈಕೋರ್ಟ್, ಕಟ್ಟಡಗಳ ಪೈಕಿ ದೊಡ್ಡ ಹೈಕೋರ್ಟ್ ಯಾವ ಸರ್ ಅಂದ್ರೆ ಇತ್ತೀಚೆಗೆ ಉದ್ಘಾಟನೆ ಆಗ್ಯದ ದೊಡ್ಡ ಹೈಕೋರ್ಟ್ ಜಾರ್ಖಂಡ್ ರಾಜ್ಯದ ರಾಂಚಿ ಅನ್ನುವಂಥ ಪ್ಲೇಸ್, ಕ್ಯಾಪಿಟಲ್ ಸಿಟಿ ಲೊಕೇಟೆಡ್ ಇನ್ ಜಾರ್ಖಂಡ್ನ ರಾಜಧಾನಿ ರಾಂಚಿ. ದೇಶದ ಕಾಗದರಹಿತ ಹೈಕೋರ್ಟ್ ಕೇರಳದ ಕೊಚ್ಚಿ ಅನ್ನುವಂಥ ಹೈಕೋರ್ಟ್. ಇಷ್ಟು ನಮಗೆ ಇದರ ಬಗ್ಗೆ ಪೂರಕವಾದ ಮಾಹಿತಿ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದ್ರೆ ಮುಂದಿನದಾಗಿ ವಿಷಯ ಒಂದಿಷ್ಟು ಮಾಹಿತಿ. ನೆಕ್ಸ್ಟ್ ನೋಡಿ, ಇಲ್ಲಿ
ಫ್ರಾನ್ಸ್ನ ನೂತನ ಪ್ರಧಾನಿ ಸಲಿಂಗಿ ಗೇಬ್ರಿಯಲ್ ಅಟ್ಟಾಲ್. ಫ್ರಾನ್ಸ್ ದೇಶದಲ್ಲಿ ಈಗಾಗಲೇ ಅಧ್ಯಕ್ಷರ ಆಯ್ಕೆ ವಿಧಾನಗಳು ಐದೇವು ಸರ. ಆದರೆ ಫ್ರಾನ್ಸ್ನ ಇಲ್ಲೇನು ಪ್ರಶ್ನೆಗೆ ಒಂದು ಅಪಾಯಿಂಟ್ ಆಗ್ಯದ ಅಂದ್ರೆ ಏನ, ನೂತನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಮಗೆ ಒಂದಿಷ್ಟು ವಿಚಾರಗಳು ಗೊತ್ತಿರಬೇಕ್ರಿ. ಫಸ್ಟ್ ಸರ, ಈ ಫ್ರಾನ್ಸ್ ದೇಶಕ್ಕೆ ಸಂಬಂಧಿಸಿದಂತೆ ನೂತನ ಪ್ರಧಾನಿ ಗೇಬ್ರಿಯಲ್ ಅಟ್ಟಾಲ್. ನೂತನ PM ಏನು ಸರ್ ಅಂದ್ರಿಗೇನ, ಗೇಬ್ರಿಯಲ್ ಅಟ್ಟಾಲ್ ಅನ್ನುವಂಥ ವ್ಯಕ್ತಿ. ಗೇಬ್ರಿಯಲ್ ಅಟ್ಟಾಲ್ ಯಾವ ದೇಶ ಅಂದ್ರೆ ಫ್ರಾನ್ಸ್ ಅಂತ ಗೊತ್ತಾಗ್ಯವ. ಫ್ರಾನ್ಸ್ ದೇಶದಲ್ಲಿ ಪ್ರಸ್ತುತ ಅಧ್ಯಕ್ಷರ ಸರ, ಪ್ರಸ್ತುತ ಏನಂತ ಕೇಳಿದಾಗ ಅಧ್ಯಕ್ಷರು ಯಾರು ಇದ್ದಾರೆ ಅಂದ್ರೆ ಏನ, ಆ ದೇಶದ ಅಧ್ಯಕ್ಷರು ನೋಡಿ ಒಂದಿಷ್ಟು ಮಾಹಿತಿ ಸರ. ಫ್ರಾನ್ಸ್ ದೇಶದ ಪ್ರಸ್ತುತ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ನೆಕ್ಸ್ಟ್, ಈ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅನ್ನುವಂಥ ವ್ಯಕ್ತಿ 2024ನೇ ಸಾಲಿನ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ, 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೂಡ ಭಾಗವಹಿಸ್ಯಾರಿ. ತದನಂತರದಾಗಿ ಫ್ರಾನ್ಸ್ ಅನ್ನುವಂಥ ದೇಶಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪೂರಕ ವಿಚಾರಗಳು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ 1789 ರೀ. ಫ್ರಾನ್ಸ್ ಕ್ರಾಂತಿಗೆ ಸಂಬಂಧಿಸಿದಂತೆ ಫ್ರಾನ್ಸ್ನ ರಾಜಧಾನಿ ಇವತ್ತು ಸರ ಪ್ಯಾರಿಸ್. ಫ್ರಾನ್ಸ್ ದೇಶದ ಕರೆನ್ಸಿ ಅನ್ನುವಂಥ ಸ್ನೇಹಿತರೆ ಈರೋ. ಫ್ರಾನ್ಸ್ ದೇಶದ ಕರೆನ್ಸಿ ಈರೋ. ನೆಕ್ಸ್ಟ್, ಫ್ರಾನ್ಸ್ ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿ ಲಿಜನ್ ಆಫ್ ಆನರ್. ಯಾವ ದೇಶ ಸರ್ ಅಂದ್ರೆ ಫ್ರಾನ್ಸ್ ರೀ. ಈ ಲಿಜನ್ ಆಫ್ ಆನರ್ ಪಡೆದಂಥ ಭಾರತದ ಏಕೈಕ ಪ್ರಧಾನಿ ಕಾಕ ನರೇಂದ್ರ ಮೋದಿ. ಯಾವಾಗ ಕೊಡದಾರ ಸರ್ ಅಂದ್ರೆ 2023ರಲ್ಲಿ. ಎಸ್, ಹಾಗಾದ್ರೆ ನಮ್ಮ ಕಾಕ ಏನು ಸರ್ ಅಂದ್ರಿಗೆನ ಎಲ್ಲ ಕಡೆ ಹೊಟ್ಟಿರ್ತಾರೆ ರೀ. ವಿದೇಶ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಬಾರಿ ಭೇಟಿ ಕೊಟ್ಟಂಥ ಪ್ರಧಾನಿನೇ ನರೇಂದ್ರ ಮೋದಿ ಅವರು. ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದಂಥ ಭಾರತದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಅವರು 2023ನೇ ಸಾಲು ಲಿಜನ್ ಆಫ್ ಆನರ್. ನೆಕ್ಸ್ಟ್, ಫ್ರಾನ್ಸ್ ಕ್ರಾಂತಿಯ ಶಿಶು ಅಂತೇಳಿ ಯಾರನ್ನು ಕರಿತಾ ಇದೀವಿ ಸರ್ ಅಂತ ಕೇಳಿದಾಗ ನೆಪೋಲಿಯನ್ ಬೋನಾಪಾರ್ಟಿ. ಯಾವ ಕ್ರಾಂತಿ ಶಿಶು ಸರ್ ಅಂದ್ರೆ ಈ ಒಂದು ಫ್ರಾನ್ಸ್ ಕ್ರಾಂತಿ ರೀ. ಹಾಗಾದ್ರೆ ನೆಪೋಲಿಯನ್ ಬೋನಾಪಾರ್ಟಿ ಅವ್ರನ್ನ ಫ್ರಾನ್ಸ್ ಕ್ರಾಂತಿ ಶಿಶು. ಭಾರತ ದೇಶದ ನೆಪೋಲಿಯನ್ ಅಂತ ಯಾರನ್ನು ಕರಿತೀವಿ ಕೇಳಿದಾಗ ಸಮುದ್ರಗುಪ್ತ. ಭಾರತ ದೇಶದ ನೆಪೋಲಿಯನ್ ಸಮುದ್ರಗುಪ್ತ. ಹಂಗೆ ಕರೆದವ್ರು ಯಾರು ಸರ, VS ಸ್ಮಿತ್ ಅನ್ನುವಂಥವ್ರಿ. ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಅಲಹಾಬಾದ್ ಸ್ತಂಭ ಶಾಸನ, ಇವತ್ತಿನ ಪ್ರಯಾಗರಾಜ್ ಸ್ತಂಭ ಶಾಸನ. ಇದನ್ನು ಕೆತ್ತಿರ್ತಕ್ಕಂಥ ವ್ಯಕ್ತಿನೇ ಹರಿಶೇನ. ಇಷ್ಟು ನಮಗೆ ಇದರ ಬಗ್ಗೆ ಪೂರಕವಾದ ವಿಚಾರಗಳು ನಾವು ತಿಳ್ಕೊಂಡಿರ್ಬೇಕ್ರಿ. ಅಲ್ಲಿ ಕರೆಂಟ್ ಇವೆಂಟ್ ಕೂಡ ಆಯಿತು, ಪ್ಲಸ್ GK ಕೂಡ ಕವರ್ ಆಯಿತು. ನೆಕ್ಸ್ಟ್ ಮುಂದಿನದಾಗಿ ವಿಚಾರಗಳು ಮಾಡೋಣ್ರಿ. ನೆಕ್ಸ್ಟ್ ನೋಡಿ, 7ನೇದಾಗಿ ರಷ್ಯಾದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿರ್ತಕ್ಕಂಥ ವ್ಲಾದಿಮಿರ್ ಪುಟಿನ್ ಸರ. ಈಗಾಗಲೇ ಅವರೇ ರಷ್ಯಾದ ಅಧ್ಯಕ್ಷರಿದ್ದರು, ಒಳ್ಳೆ ಮತ್ತೆ ಅವರೇ ಆಯ್ಕೆಯಾಗ್ಯಾರ. ಹಾಗಾದ್ರೆ ರಷ್ಯಾ ಅನ್ನುವಂಥ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ವ್ಲಾದಿಮಿರ್ ಪುಟಿನ್. ವ್ಲಾದಿಮಿರ್ ಪುಟಿನ್ ಅವ್ರದ್ದೊಂದು ಫೋಟೋ ಹಾಕಿ ನೋಡ್ರಿ, ಪಿಕ್. ಹಾಗಾದರೆ ವ್ಲಾದಿಮಿರ್ ಪುಟಿನ್ ಅವರು ರಷ್ಯಾ ದೇಶದ ಅಧ್ಯಕ್ಷರಾಗ್ಯಾರಿ. ರಷ್ಯಾ ಅನ್ನುವಂಥ ದೇಶ ಇದರದ್ದು ಏನು ಸರ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದಂದ್ರೆ ರಷ್ಯಾ. ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರ ರಷ್ಯಾ ಅನ್ನುವಂಥ ರಾಷ್ಟ್ರ. ನೆಕ್ಸ್ಟ್, ರಷ್ಯಾ ದೇಶದ ಕ್ಯಾಪಿಟಲ್ ಸಿಟಿ ಬಂದುಬಿಟ್ರೆ ಮಾಸ್ಕೋ ಅಂತ ಕರೀತಾರೆ, ಮಾಸ್ಕೋ. ರಷ್ಯಾ ದೇಶದ ಕರೆನ್ಸಿ ಅಥವಾ ನಾಣ್ಯ ರುಬೆಲ್. ರಷ್ಯಾ ಕ್ರಾಂತಿ ನಡೆದ ವರ್ಷ 1700 ಏನಂತ ಕೇಳಿದಾಗ 1917. ರಷ್ಯಾ ಕ್ರಾಂತಿ 1917ರಲ್ಲಿ ನಡೆದದ್ರಿ. ನೆಕ್ಸ್ಟ್, ರಷ್ಯಾ ದೇಶಕ್ಕೆ ಸಂಬಂಧಿಸಿದಂತೆ ಈ ರಷ್ಯಾ ಅನ್ನುವಂಥ ದೇಶದಲ್ಲಿ ಮತ್ತೆ ಒಳ್ಳಮಳ್ಳೆ ಆಗಿರ್ತಕ್ಕಂಥ ವ್ಯಕ್ತಿ ವ್ಲಾದಿಮಿರ್ ಪುಟಿನ್ ಅವರು ಅಧ್ಯಕ್ಷರಾಗಿರೋದು ಗೊತ್ತಾಗ್ಯದ. ರಷ್ಯಾ ಅನ್ನುವಂಥದ್ದು ನಮಗೆ ಗೊತ್ತಾಗ್ಯವ್ರಿ. ಇವೆಲ್ಲ ವಿಚಾರಗಳು ನಡೆದವ. ರಷ್ಯಾ ಮತ್ತು ಉಕ್ರೇನ ಅನ್ನುವಂಥದ್ದು ರೀ, ಉಕ್ರೇನ ಯುದ್ಧಗಳು ಕೂಡ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಮ್ಮಲ್ಲೇ ಇದಾವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅತಿ ಹೆಚ್ಚು ಬಾರಿ ವಿಟೋ ಅಧಿಕಾರ ಬಳಸಿದ ರಾಷ್ಟ್ರ ವಿಟೋ ಪವರ್. ವಿಟೋ ಅಧಿಕಾರ ಬಳಸಿರ್ತಕ್ಕಂಥ ದೇಶ ರಷ್ಯಾ, 127 ಟೈಮ್ಸ್ ಪ್ಲಸ್. ತದನಂತರವಾಗಿ ಸರ ಇವರು ನೂತನವಾಗಿ ಒಳ್ಳೆ 2ನೇ ಬೇರೆ ಕೂಡ ಅಧ್ಯಕ್ಷರು ಏನಂತ ಕೇಳಿದಾಗ ಮರು ಆಯ್ಕೆ ಕೂಡ ಆಗ್ಯಾರ. ನೆಕ್ಸ್ಟ್ ಮುಂದೆ ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ನೇಮಕವಾದವರು ನವನೀತ್ ಸೆಹಗಲ್.
ಭಾರತ ದೇಶದಲ್ಲಿ ಪ್ರಸಾರ ಭಾರತಿ ಅನ್ನುವಂಥ ಸಂಸ್ಥೆಯಲ್ಲಿ ನೂತನ ಅಧ್ಯಕ್ಷರ ಯಾರಾಗ್ಯಾರಂದ್ರೆ ನವನೀತ್ ಸೆಹಗಲ್ ಅನ್ನುವಂಥ ವ್ಯಕ್ತಿ. ಪ್ರಸಾರ ಭಾರತಿ ಸಂಸ್ಥೆ 1997. ಇದರ ಪ್ರಧಾನ ಕಚೇರಿ ಎಲ್ಲಿ ಸರ್ ಅಂದ್ರೆ ರಾಷ್ಟ್ರದ ರಾಜಧಾನಿ ನವದೆಹಲಿ. ನವದೆಹಲಿ ಯಾವ ನದಿ ಮ್ಯಾಗ ಐತಿ ಸರ್ ಅಂದ್ರೆ ಯಮುನಾ ನದಿ ಸರ್. ನವದೆಹಲಿ ನಾವು ಇಂದ್ರಪ್ರಸ್ಥ ಅಂತ ಕೂಡ ಕರೆದಿರ್ತಕ್ಕಂಥದ್ದು. ಟೋಮರರು ಅನ್ನುವಂಥನ್ನ ದೆಹಲಿಯನ್ನು ಕಂಡುಹಿಡಿದಾರೆ ಸರ್. ಭಾರತ ದೇಶದ ರಾಜಧಾನಿ ಆಗಿರ್ತಕ್ಕಂಥ ನವದೆಹಲಿ. ಇದಕ್ಕಿಂತ ಬಿಫೋರ್ ಕಲ್ಕತ್ತಾ ಅನ್ನುವಂಥದ್ದು ಕೂಡ ನೋಡಿರ್ತಕ್ಕಂಥದ್ದು. ತದನಂತರದಾಗಿ ಈ ಒಂದು ನವನೀತ್ ಸೆಹಗಲ್ ಅವರ ಒಂದು ಅಧ್ಯಕ್ಷರಾಗಿ ನೂತನ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ನವನೀತ್ ಸೆಹಗಲ್ ಅನ್ನುವಂಥವರು ಆಯ್ಕೆಯಾಗ್ಯಾರ. ಇದ್ರ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರೋಣ. ನೆಕ್ಸ್ಟ್ ನೋಡಿ, ಇಲ್ಲಿಂದ ನೇರವಾಗಿ ಡಾಕ್ಟರ್ ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ಆಯ್ಕೆ. ಕರ್ನಾಟಕದಲ್ಲಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಭಾರತ ದೇಶದ ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆ. ಸರ್ ಹಾಗಾದ್ರೆ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ರಾಜ್ಯಸಭೆಗೆ ಆಯ್ಕೆಯಾಗ್ಯಾರ ಅನ್ನುವಂಥ ಪರಿಕಲ್ಪನೆ ಸ್ವಲ್ಪ ಒಂದಿಷ್ಟು ಮಾಹಿತಿ ಫಸ್ಟ್ ನಮಗೆ ನೋಡಿಲ್ಲಿ. ಸರ್ ಸುಧಾಮೂರ್ತಿ ಅಮ್ಮನವರು ರಾಷ್ಟ್ರಪತಿಗಳಿಂದ ಯಾವ ಕ್ಷೇತ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾರ? ಫಸ್ಟ್ ನಮಗೆ ಸೋಷಲ್ ಸರ್ವಿಸ್, ಸಮಾಜ ಸೇವೆ. ನೆಕ್ಸ್ಟ್ ಯಾರಿಂದ ಆಯ್ಕೆಯಾಗ್ಯಾರ? ರಾಷ್ಟ್ರಪತಿಗಳಿಂದ, ಪ್ರೆಸಿಡೆಂಟ್. ಎಷ್ಟನೇ ವಿಧಿ ಮೂಲಕ ಆಯ್ಕೆ ಮಾಡ್ತಕ್ಕಂಥ ವಿಧಾನಗಳು? 80ನೇ ಆರ್ಟಿಕಲ್. ಎಷ್ಟನೇ ವಿಧಿ ರೀ? 80ನೇ ವಿಧಿ. ಇಂಥವ್ರನ್ನ ಎಷ್ಟು ಜನ ಸಾಧಕರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರ? 12 ಜನ ಸಾಧಕರನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನ. ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು 12 ಜನ ಸಾಧಕರು ಇವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ಯಾರಿಗೆ ಕೊಟ್ಟಿವಿ ಸರ್ ಅಂದ್ರೆ ರಾಷ್ಟ್ರಪತಿಯವರಿಗೆ. ನೆಕ್ಸ್ಟ್ ಹಾಗಾದರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅನ್ನುವಂಥ ವ್ಯಕ್ತಿ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಇವರು ಕೂಡ 2022ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ. ನೆಕ್ಸ್ಟ್ ಸರ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ರಾಷ್ಟ್ರಪತಿಯವರು ಆಯ್ಕೆ ಮಾಡ್ತಾರೆ 12 ಜನ. ಅದರಲ್ಲಿ 2024 ಮಾರ್ಚ್ 8 ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನರೇಂದ್ರ ಮೋದಿಜಿಯವರು ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರನ್ನ ರಾಜ್ಯಸಭೆಗೆ ಎಲೆಕ್ಟ್ ಮಾಡ್ಯಾರ, ಅಂದರೆ ರಾಷ್ಟ್ರಪತಿಗಳ ಮೂಲಕ. ಹಾಗಾದರೆ ಸರ್ ವಿಶೇಷವಾಗಿ ರಾಜ್ಯಸಭೆ ಅನ್ನುವಂಥದ್ದನ್ನು ನಾವು ಏನಂತ ಕರಿತಾ ಇದ್ದೀವಿ ಸರ್ ಅಂದ್ರೆ ಇದನ್ನು ನಾವು ಹಿರಿಯರ ಸದನ, ಬುದ್ಧಿಜೀವಿಗಳ ಸದನ, ಕಾಯಂ ಸದನ. ಹಿರಿಯರ ಸದನ, ಬುದ್ಧಿಜೀವಿಗಳ ಸದನ. ಇದರ ಜೊತೆಗೆ ಸರ ಪರ್ಮನೆಂಟ್ ಮೆಂಬರ್ ಇದ್ದಂಗೆ ಇರೋಟ ಕಾಯಂ ಸದನ. ಹಾಗಾದ್ರೆ ರಾಜ್ಯಸಭೆಯ ಅಧಿಕಾರಾವಧಿ ಒಂದು ಬಾರಿ ಆಯ್ಕೆ ಆದರೆ ಎಷ್ಟು ವರ್ಷ ಕೆಲಸ ಮಾಡಬಹುದು ಸರ್? ಟರ್ಮ್ ಅಧಿಕಾರಾವಧಿ 6 ವರ್ಷ. ಎಸ್. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ಉಪರಾಷ್ಟ್ರಪತಿಗಳು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ, ಆದರೆ ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ರೀ. ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 12. ಕರ್ನಾಟಕ ರಾಜ್ಯದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28. ಎಸ್. ಹಾಗಾದ್ರೆ ರಾಜ್ಯಸಭೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರಪತಿಗಳ ಮೂಲಕ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಸಮಾಜ ಸೇವೆ ಕ್ಷೇತ್ರದಿಂದ ಸ್ನೇಹಿತರೆ. ಎಸ್. ಇವ್ರ ಬಗ್ಗೆ ಒಂದಿಷ್ಟು ಪೂರಕವಾಗಿರ್ತಕ್ಕಂಥ ವಿಚಾರಗಳು. ನೆಕ್ಸ್ಟ್ ನೋಡಿ, ನೇರವಾಗಿ ದೇಶದ ಮೊದಲ AI ಶಿಕ್ಷಕಿ ಐರಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂಥ ಮೊದಲ ಮಹಿಳಾ ಶಿಕ್ಷಕಿಯನ್ನಾಗಿ ಅಪಾಯಿಂಟ್ ಮಾಡ್ಯಾರ, ಅದನ್ನು ತಯಾರು ಮಾಡ್ಯಾರ. ಈಗ ನಮ್ಮಲ್ಲಿ ದೇಶದ ಮೊದಲ ಮಹಿಳಾ AI ಶಿಕ್ಷಕಿ ಆಗಿರ್ತಕ್ಕಂಥವ್ರು AI ಶಿಕ್ಷಕಿ ಕೃತಕ ಬುದ್ಧಿಮತ್ತೆಗೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ ಯಾರು ಸರ್ ಅಂದ್ರೆ ಐರಿಸ್. ಇವರನ್ನ ಯಾವ ರಾಜ್ಯದಲ್ಲಿ ನಡೆದವ ಸರ್ ಇವು ಘಟನೆಗಳಂದ್ರೆ ಕೇರಳ ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳು. ಇಲ್ಲೊಂದು ಫೋಟೋ ಹಾಕಿ ನೋಡಿ. ಐರಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ದೇಶದಲ್ಲಿ ಫಸ್ಟ್ ಟೈಮ್ ಇದು ಪ್ರಯೋಗ ಆಗ್ಯದ. ನೆಕ್ಸ್ಟ್ ಮುಂದಿನದು
ಇಲ್ಲಿಯವರೆಗೆ ನಾವು ಅನೇಕ ರೀತಿಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪೂರಕವಾದ ವಿಚಾರಗಳು ನೋಡಿದ್ವಿ. ಹಾಗಾದರೆ ಸರ ಇವತ್ತಿನ ಒಂದು ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹುದ್ದೆಗಳು 1000ಕ್ಕೂ ಅಧಿಕ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳು 247 ರೀ, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವೀಸ್ 384 KS ಹುದ್ದೆಗಳು. ಇವತ್ತು ಲ್ಯಾಂಡ್ ಸರ್ವೆ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು. ಇದರ ಜೊತೆಗೆ 545 PSI ಕೂಡ ಎಕ್ಸಾಮ್ ಆಗಬೇಕ್ರಿ. 545 ಅನ್ನೋದಕ್ಕಿಂತ 402 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಕೂಡ ಮುಂದೂಡ್ಯಾನ. ರೀಸನ್ ಲೋಕಸಭಾ ಎಲೆಕ್ಷನ್ಸ್, ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳು. 545 KA ಡಿಪಾರ್ಟ್ಮೆಂಟಲ್ಲಿ ಮಾಡಿಕೊಟ್ಟು ಕ್ಲಿಯರ್ ಮಾಡಿದ್ರು ಸರ್. ಆದರೆ ಇವೆಲ್ಲವೂ ಕೂಡ ನಮಗೆ ಭಾಳಷ್ಟು ಸುವರ್ಣ ಅವಕಾಶಗಳು, ನೇಮಕಾತಿಗಳು ಬರದಿಂದ ಸಾಗಿರ್ತಕ್ಕಂಥ ಉದಾಹರಣೆಗಳು ಸರ್. ಹಾಗಾದರೆ ಈಗಾಗಲೇ ನಮ್ಮ ಗುರುದೇವ IAS ಆ್ಯಂಡ್ KS ಆ್ಯಂಡ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹುದ್ದೆಗಳು ಆಫ್ಲೈನ್ ತರಗತಿಗಳು ಕೂಡ ನಡೆದಿರ್ತಕ್ಕಂಥ ಪ್ರಯತ್ನ. ಅದರ ಜೊತೆಗೆ ಮನೆಯಲ್ಲಿ ಕುಂತ್ಕೊಂಡು ನೀವು ಆನ್ಲೈನಲ್ಲಿ ಕೂಡ ಕ್ಲಾಸಸ್ಗಳನ್ನು ಒಂದು ವೀಕ್ಷಣೆ ಮಾಡುವ ಸ್ನೇಹಿತರಿಗೆ, ಇನ್ನು PDO ನೇಮಕಾತಿಗಳಿಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ತಾವೆಲ್ಲರೂ ಕೂಡ ನಮ್ಮ ಗುರುದೇವ ಅಕಾಡೆಮಿಯನ್ನು ಆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ತಮಗೆ ತಲುಪ್ತಕ್ಕಂಥ ಪ್ರಯತ್ನಗಳು. ತಾವೆಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮತ್ತೊಂದಿಷ್ಟು ಪ್ರಚಲಿತ ಘಟನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡಲು ಪ್ರಯತ್ನಿಸುತ್ತೇವೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.